ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಮತ್ತೊಂದು ಬಹಳ ಮುಖ್ಯವಾಗಿರತಕ್ಕಂಥ ಅಂಶದ ಬಗ್ಗೆ ಚರ್ಚೆ ಮಾಡೋಣ. ಕಳೆದ ಭಾಗ 1 ಇದರಲ್ಲಿ ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಘಟಕದಲ್ಲಿ ಅವರು ತಂದಂತಹ ಆಡಳಿತಾತ್ಮಕ ವ್ಯವಸ್ಥೆಯನ್ನು, ನ್ಯಾಯಾಂಗ ವ್ಯವಸ್ಥೆಯನ್ನು, ಪೊಲೀಸ್ ವ್ಯವಸ್ಥೆಯನ್ನು ಮತ್ತು ಸೈನಿಕ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ತರಗತಿಯಲ್ಲಿ ನಾವು ಅವರು ತಂದಂತಹ ಭೂಕಂದಾಯ ನೀತಿಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಏನು ಭೂಕಂದಾಯ ನೀತಿಗಳನ್ನು ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದರು ಅಂತಕ್ಕಂಥದ್ದು. ಈ ಭೂಕಂದಾಯ ನೀತಿಗಳಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ, ನಂತರ ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಅಂತೇಳಿ ಹೀಗೆ 3 ಪ್ರಕಾರದ ನೀತಿಗಳನ್ನು ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ಈ ಒಂದು ಪದ್ಧತಿಗಳನ್ನು ತರುವುದರ ಒಂದು ಹಿನ್ನೆಲೆ ಏನಿತ್ತು ಅನ್ನೋದನ್ನು ನಾವು ಚರ್ಚೆ ಮಾಡೋದಾದರೆ, ಭೂಕಂದಾಯ ನೀತಿಗಳು. ಈ ಒಂದು ನೀತಿಗಳು ಬರುವುದಕ್ಕೆ ಕಾರಣವಾದಂಥ ಒಂದು ಹಿನ್ನೆಲೆ ಏನು ಅಂತೇಳಿದರೆ, ಈಗಾಗಲೇ ಗೊತ್ತಿದೆ ನಿಮಗೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಇದು ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿ ಇರತಕ್ಕಂತಹ ಒಂದು ಕಂಪನಿಯಾಗಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಬ್ರಿಟಿಷ್ ಸರ್ಕಾರದ ಅಧೀನ ಕಂಪನಿಯಾಗಿತ್ತು. ಈ ಒಂದು ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ಪ್ರತಿ ವರ್ಷ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿತ್ತು. ಪ್ರತಿ ವರ್ಷ ಈ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ಎಷ್ಟು ಹಣವನ್ನು ಪಾವತಿ ಮಾಡಬೇಕಾಗಿತ್ತು ಅಂತೇಳಿದರೆ 4 ಲಕ್ಷ ಪೌಂಡ್ ಹಣವನ್ನು ಪಾವತಿ ಮಾಡಬೇಕಾಗಿತ್ತು. ಈ ಕಾರಣಕ್ಕಾಗಿ ಕಂಪನಿ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಸುಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಅಂದರೆ ಈ ಕಾರಣಕ್ಕಾಗಿ, ಅಂದರೆ ಏನು, ಬ್ರಿಟಿಷ್ ಸರ್ಕಾರಕ್ಕೆ 4 ಲಕ್ಷ ಪೌಂಡ್ ಹಣವನ್ನು ಪಾವತಿ ಮಾಡಬೇಕಾಗಿತ್ತು. ಈ ಹಣವನ್ನು ಪಾವತಿ ಮಾಡುವುದಕ್ಕಾಗಿ ಇಲ್ಲಿ ಕಂಪನಿ ತನ್ನ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಬೇಕಾಗಿತ್ತು. ತನ್ನ ಆರ್ಥಿಕ ಸ್ಥಿತಿಯನ್ನು ಏನು ಮಾಡಬೇಕಾಗಿತ್ತು, ಇದು ಉತ್ತಮಪಡಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ತನ್ನ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಇಲ್ಲಿ ಕಂಪನಿ ಪ್ರಯತ್ನವನ್ನು ಮಾಡ್ತದೆ. ಆ ಒಂದು ಪ್ರಯತ್ನದ ಅಂಗವಾಗಿ ಇವರು ಈ ರೀತಿಯ ಹಣವನ್ನು ಹೇಗೆ ಸಂಗ್ರಹಣೆ ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ, ಅವರು ಈ ಒಂದು ಕಂದಾಯ ನೀತಿಗಳನ್ನು ಜಾರಿಗೊಳಿಸುವ ಮೂಲಕವಾಗಿ ಆ ರೈತರ ಮೇಲೆ ಕಂದಾಯವನ್ನು ಹಾಕಿ, ಕೃಷಿ ಭೂಮಿಯ ಮೇಲೆ ಕಂದಾಯವನ್ನು ಹಾಕಿ, ರೈತರಿಂದ ಕಂದಾಯ ವಸೂಲಿ ಮಾಡುವ ಮೂಲಕವಾಗಿ ನಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಬೋದು ಅಂತಕ್ಕಂಥ ಒಂದು ಚಿಂತನೆ ಏನಾಗ್ತದೆ, ಈಸ್ಟ್ ಇಂಡಿಯಾ ಕಂಪನಿಗೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ 3 ಪದ್ಧತಿಗಳನ್ನು ಭಾರತದಲ್ಲಿ ಜಾರಿಗೆ ತರ್ತದೆ. ಆ 3 ಪದ್ಧತಿಗಳು ಯಾವುವು ಅಂತೇಳಿದರೆ, ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಇನ್ನೊಂದು ಯಾವುದು ಅಂತೇಳಿದರೆ ಮಹಲ್ವಾರಿ ಪದ್ಧತಿ. ಹೀಗೆ 3 ಪದ್ಧತಿಗಳನ್ನು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಬ್ರಿಟಿಷ್ ಕಂದಾಯ ನೀತಿಯಿಂದ ಹೇಗೆ ಇದು ನಡ್ಕೊಂಡು ಹೋಗ್ತಾ ಇತ್ತು, ಅದರಲ್ಲಿ ನಾವು ಕಾಯಂ ಜಮೀನ್ದಾರಿ ಪದ್ಧತಿ, ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿ ಇದನ್ನು ಈಸ್ಟ್ ಇಂಡಿಯಾ ಕಂಪನಿ ವಾರ್ಷಿಕ ಕಂದಾಯವನ್ನು ಪಡೆಯುವುದಕ್ಕಾಗಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತದೆ. ಈಸ್ಟ್ ಇಂಡಿಯಾ ಕಂಪನಿ ವಾರ್ಷಿಕವಾಗಿ ಕಂದಾಯವನ್ನು ಪಡೆಯುವುದಕ್ಕಾಗಿ, ಅಂದರೆ ಪ್ರತಿ ವರ್ಷ ಅದಕ್ಕೆ ನಿರ್ದಿಷ್ಟ ಮೊತ್ತದ ಆದಾಯವನ್ನು ಪಡೆಯುವುದಕ್ಕಾಗಿ ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿ ಅಂತೇಳಿ ಈ ಪದ್ಧತಿಯನ್ನು ಜಾರಿಗೆ ತರ್ತದೆ. ಈ ಒಂದು ಪದ್ಧತಿಯನ್ನು ಯಾರು ಜಾರಿ ತಂದರು ಅಂತೇಳಿದರೆ, ಲಾರ್ಡ್ ಕಾರ್ನ್ವಾಲಿಸ್ ರವರು ಈ ಪದ್ಧತಿಯನ್ನು ಜಾರಿ ತಂದರು. ಯಾರು? ಲಾರ್ಡ್ ಕಾರ್ನ್ವಾಲಿಸ್ ರವರು ಈ ಒಂದು ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಪದ್ಧತಿಯನ್ನು ಅವರು ಯಾವಾಗ ತಂದರು ಅಂತೇಳಿದರೆ 1793ರಲ್ಲಿ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. 1793ರಲ್ಲಿ ಎಲ್ಲಿ ಈ ಪದ್ಧತಿಯನ್ನು ಜಾರಿ ತಂದರು ಅಂತೇಳಿದರೆ, ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಈ ಒಂದು ಇಲ್ಲಿ ಜಮೀನ್ದಾರನು ಭೂ ಮಾಲೀಕನಾಗಿದ್ದು, ಈ ಒಂದು ಪದ್ಧತಿಯ ಲಕ್ಷಣಗಳು ಏನಿದ್ದು ಅಂತೇಳಿದರೆ, ಬ್ರಿಟಿಷ್ ಸರ್ಕಾರ ವಾರ್ಷಿಕ ನಿರ್ದಿಷ್ಟ ಮೊತ್ತದ ಕಂದಾಯವನ್ನು ವಸೂಲಿ ಮಾಡ್ತಾ ಇತ್ತು. ಬ್ರಿಟಿಷ್ ಸರ್ಕಾರ
ವಾರ್ಷಿಕ ನಿರ್ದಿಷ್ಟ ಮೊತ್ತದ, ಅವರಿಗೆ ಒಂದು ನಿರ್ದಿಷ್ಟ ಮೊತ್ತದ ಕಂದಾಯ, ಮೊದಲೇ ನಿರ್ಧಾರ ಆದಂತಹ ಪ್ರಮಾಣದ ಕಂದಾಯ ಬ್ರಿಟಿಷರಿಗೆ ಕಂದಾಯ ವಸೂಲಾಗ್ತಾ ಇತ್ತು. ಮತ್ತು ಇಲ್ಲಿ ಜಮೀನ್ದಾರರು ಇವರು ಭೂ ಮಾಲೀಕರಾಗಿದ್ದರು. ಇವರು ಪ್ರತಿ ವರ್ಷ ಒಂದು ದಿನ ಮೊದಲೇ ತಾನು ಒಪ್ಪಿಕೊಂಡಿದ್ದ ಕಂದಾಯದ ಮೊತ್ತವನ್ನು ಸಲ್ಲಿಸಬೇಕಾಗಿತ್ತು. ಏನು ಇವನು ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದೋ ಆ ಒಪ್ಪಂದವನ್ನು ಮಾಡಿಕೊಂಡಂತಹ ಮೊತ್ತವನ್ನು ಆ ವಾಯ್ದೆಗಿಂತ ಮುಂಚಿತವಾಗಿ ಒಂದು ದಿನ ಮುಂಚಿತವಾಗಿ ಏನು ಮಾಡಬೇಕಾಗಿತ್ತು, ಇವನು ಕಂದಾಯವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಮತ್ತು ಇಲ್ಲಿ ರೈತರನ್ನು ನೋಡಿದಾಗ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತ ರೈತರಿಂದ ಜಮೀನ್ದಾರ ವಸೂಲಿ ಮಾಡ್ತಾ ಇದ್ದ. ಏನು ಅವನು ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಏನು ಒಪ್ಪಂದವನ್ನು ಮಾಡಿಕೊಂಡಿದ್ನೋ ಆ ಒಪ್ಪಂದ ಮಾಡಿಕೊಂಡಿದ್ದಂತಹ ಮೊತ್ತಕ್ಕಿಂತ ಅಧಿಕ ಮೊತ್ತವನ್ನು ಏನು ಮಾಡ್ತಾಯಿದ್ದೆ ಇವನು ಜಮೀನ್ದಾರರಿಂದ ಕಂದಾಯವನ್ನು ವಸೂಲಿ ಮಾಡಿಕೊಂಡು ಇಟ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ರೈತರು ಮತ್ತು ಕಾರ್ಮಿಕರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ರೈತ ಕಾರ್ಮಿಕರಿಗೆ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗಲಿಲ್ಲ. ಈ ಒಂದು ಜಮೀನ್ದಾರಿ ಪದ್ಧತಿ ಬಂದಿದ್ದರಿಂದಾಗಿ ರೈತರಿಗೆ ಮತ್ತು ರೈತ ಕಾರ್ಮಿಕರಿಗೆ ನಿರಂತರವಾಗಿ ಕೆಲಸವನ್ನು ಮಾಡಲಿಕ್ಕೆ ಏನಾಗಲಿಲ್ಲ, ಇಲ್ಲಿ ಅವಕಾಶಗಳು ಸಿಗಲಿಲ್ಲ. ಹೀಗೆ ಈ ಒಂದು ಪದ್ಧತಿಯಲ್ಲಿ ವ್ಯವಸ್ಥೆ ಈ ರೀತಿಯಾಗಿತ್ತು. ಈ ಒಂದು ಪದ್ಧತಿಯಲ್ಲಿರ್ತಕ್ಕಂತಹ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿ, ಈ ಪದ್ಧತಿಯ ಲಕ್ಷಣಗಳು ಏನು ಇದ್ದವು ಅಂತ ಹೇಳಿದ್ರೆ, ಈ ಪದ್ಧತಿಯಲ್ಲಿ ಜಮೀನ್ದಾರನು ಭೂ ಮಾಲೀಕರಾದರು. ಈ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಭೂಮಿಯ ಒಡೆತನ ಯಾರಿಗೆ ಬಂತಪ್ಪ ಅಂತೇಳಿದ್ರೆ ಜಮೀನ್ದಾರ ಹೊಂತಾನೆ. ಜಮೀನ್ದಾರ ಭೂಮಿಯ ಒಡೆತನವನ್ನು ಹೊಂದಿ ಅವನು ಭೂಮಿಯ ಮಾಲೀಕ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಂತರ ಈ ಹೊಸ ಯೋಜನೆಯ ಪ್ರಕಾರ ಜಮೀನ್ದಾರನು ಪ್ರತಿ ವರ್ಷ ಒಂದು ದಿನ ಮೊದಲೇ ಒಪ್ಪಿಕೊಂಡಿರುವ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಈ ಒಂದು ಪದ್ಧತಿಯ ಪ್ರಕಾರ ಜಮೀನ್ದಾರ ಏನಿದ್ನೋ, ಭೂ ಮಾಲೀಕತ್ವವನ್ನು ಪಡೆದಂಥ ಜಮೀನ್ದಾರ ಪ್ರತಿ ವರ್ಷ ಒಂದು ದಿನ ಮೊದಲೇ ಒಪ್ಪಿಕೊಂಡಿರುವ ಕಂದಾಯವನ್ನು, ಏನು ನಾನು ಈ ಒಂದು ನನ್ನ ಪ್ರದೇಶದಲ್ಲಿರ್ತಕ್ಕಂಥ ಭೂಮಿಗೆ ಇಷ್ಟು ನಾನು ಕಂದಾಯ ಕಟ್ತೀನಿ ಅಂತೇಳಿ ಏನು ಒಪ್ಕೊಂಡಿರ್ತಾ ಇದ್ನೋ ಆ ಒಪ್ಪಿಕೊಂಡಿರುವ ಮೊತ್ತವನ್ನು ವಾಯ್ದೆಗೆ ಮೊದಲೇ ಒಂದು ದಿನ ಮುಂಚಿತವಾಗಿ ಕಂದಾಯವನ್ನು ಬ್ರಿಟಿಷರಿಗೆ ಏನು ಮಾಡಬೇಕಾಗಿತ್ತು, ಸಲ್ಲಿಸಬೇಕಾಗಿತ್ತು. ನಂತರ ಭೂ ಮಾಲೀಕನಿಗೆ ಈ ಪದ್ಧತಿಯಿಂದ ಹೆಚ್ಚಿನ ಲಾಭ ಆಗ್ತದೆ. ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಯಾರಿಗೆ ಲಾಭ ಆಯಿತು ಅಂತೇಳಿದ್ರೆ ಭೂ ಮಾಲೀಕನಿಗೆ ಲಾಭ ಆಯಿತು. ಹೇಗೆ ಲಾಭ ಆಯಿತು ಅಂತೇಳಿದರೆ, ಭೂ ಮಾಲೀಕ ತಾನು ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಮಾಡಿಕೊಂಡಿದ್ದಂತಹ ಒಪ್ಪಂದಕ್ಕಿಂತ ಹೆಚ್ಚಿನ ಮೊತ್ತವನ್ನು ರೈತರಿಂದ ಏನು ಮಾಡ್ತಾಯಿದ್ದ, ವಸೂಲಿ ಮಾಡ್ತಾಯಿದ್ದ. ಹೀಗೆ ಹೆಚ್ಚಿಗೆ ವಸೂಲಿ ಮಾಡಿದಂಥ ಈ ಹಣವನ್ನು ತನ್ನ ಬಳಿಯೇ ಏನು ಮಾಡ್ತಾಯಿದ್ದ, ಅವನು ಇಟ್ಕೊಳ್ತಾ ಇದ್ದ. ಇದರಿಂದಾಗಿ ಭೂ ಮಾಲೀಕನಿಗೆ ಲಾಭ ಆಗ್ತದೆ. ನಂತರ ಬರಗಾಲ ಅಥವಾ ವಿಪರೀತ ಮಳೆ ಕಾರಣದಿಂದ, ಏನಾದರೂ ಬರಗಾಲ ಬಂದರೆ, ಜಾಸ್ತಿ ಮಳೆ ಬಂದರೆ, ವಿಪರೀತ ಮಳೆ ಕಾರಣದಿಂದ ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ, ಬರಗಾಲ ಆಗಿದೆ, ವಿಪರೀತ ಮಳೆ ಆಗಿದೆ, ಈ ಮುಂತಾದ ಕಾರಣಗಳಿಂದಾಗಿ ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾಯಿತ್ತು ಅಂತೇಳಿದರೆ ಭೂಮಿಯ ಒಡೆತನವನ್ನು ಕಸಿದುಕೊಳ್ತಾ ಇತ್ತು. ಬ್ರಿಟಿಷ್ ಸರ್ಕಾರ ಈ ಒಂದು ಜಮೀನ್ದಾರನ ಭೂಮಿಯ ಒಡೆತನವನ್ನು ಏನು ಮಾಡ್ತಾ ಇತ್ತಪ್ಪ ಅದು ಅಂತೇಳಿದರೆ ಕಸಿದುಕೊಂಡು ಬಿಡ್ತಾಯಿತ್ತು. ಅವನು ಸರಿಯಾದ ರೀತಿಯಲ್ಲಿ ಅದು ಕಂದಾಯವನ್ನು ಕಟ್ಟಬೇಕಾಗಿತ್ತು. ಅದು ಬರಗಾಲ ಇರಲಿ ಅಥವಾ ವಿಪರೀತ ಮಳೆಯಾಗಿ ಅನಾಹುತ ಆಗಿರಲಿ, ಅದನ್ನು ಯಾವುದನ್ನು ಬ್ರಿಟಿಷರು ಕೇಳ್ತಾ ಇರಲಿಲ್ಲ. ನಿರ್ದಿಷ್ಟಪಡಿಸಿದ ಕಂದಾಯವನ್ನು ಜಮೀನ್ದಾರ ಅವನು ವಸೂಲಿ ಮಾಡಿ ಕಟ್ಟಲೇಬೇಕಾಗಿತ್ತು. ಒಂದು ವೇಳೆ ಕಟ್ಟಲಿಲ್ಲ ಅಂತೇಳಿದರೆ ಅವನ ಜಮೀನ್ದಾರಿಕೆ ಹಕ್ಕನ್ನು ಏನು ಮಾಡ್ತಾಯಿದ್ರು, ಬ್ರಿಟಿಷರು ಕಸಿದುಕೊಳ್ತಾ ಇದ್ದರು. ನಂತರ ಈ ಒಂದು ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಲಾಭ ಆಯಿತು. ಹೇಗೆ ಅಂತೇಳಿದರೆ, ಈ ಒಂದು ಪದ್ಧತಿ ಬ್ರಿಟಿಷರಿಗೂ ಕೂಡ ಲಾಭ ಆಯಿತು. ಹೇಗೆ ಲಾಭ ಆಯಿತು ಅಂತೇಳಿದರೆ, ಅವರಿಗೆ ಒಂದು ನಿರ್ದಿಷ್ಟ ಮೊತ್ತದ ಹಣ ಸಿಗ್ತಾ ಇತ್ತು ಪ್ರತಿ ವರ್ಷ. ಇದರಿಂದಾಗಿ ಅವರಿಗೆ ಲಾಭ ಆಗ್ತದೆ ಬ್ರಿಟಿಷರಿಗೆ. ಮತ್ತು ಜಮೀನ್ದಾರನು ಕೂಡ ನಿಗದಿಪಡಿಸಿದಂತಹ ಮೊತ್ತಕ್ಕಿಂತ ಹೆಚ್ಚು ಹಣವನ್ನು ವಸೂಲಿ ಮಾಡ್ತಾ ಇದ್ದದ್ದರಿಂದ ಜಮೀನ್ದಾರನಿಗೂ ಕೂಡ ಏನಾಗ್ತದೆ, ಇದು ಲಾಭ ಆಗ್ತದೆ. ಹಾಗಾಗಿ ಈ ಒಂದು ಪದ್ಧತಿಯಿಂದ ಬ್ರಿಟಿಷರಿಗೂ ಲಾಭ ಆಯಿತು, ಹಾಗೆಯೇ ಜಮೀನ್ದಾರರಿಗೂ ಕೂಡ ಏನಾಗ್ತದೆ, ಲಾಭ ಆಗ್ತದೆ. ಆದರೆ
ರೈತರಿಗೆ ಯಾವುದೇ ಲಾಭ ಆಗಲಿಲ್ಲ. ಆದರೆ ನಮ್ಮ ರೈತಾಪಿ ವರ್ಗಕ್ಕೆ ಈ ಒಂದು ಪದ್ಧತಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಆಗಲಿಲ್ಲ. ಇಲ್ಲಿ ರೈತ ಶೋಷಣೆಗೆ ಒಳಗಾದ, ದಬ್ಬಾಳಿಕೆಗೆ ಒಳಗಾದ. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಲಾಭ ಈ ಪದ್ಧತಿಯಲ್ಲಿ ಆಗಲಿಲ್ಲ. ನಂತರ ಬ್ರಿಟಿಷರು ತಮಗೆ ನೆರವಾಗುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರರನ್ನು ಸೃಷ್ಟಿ ಮಾಡಿದರು. ಬ್ರಿಟಿಷರು ಏನು ಈ ಒಂದು ಪದ್ಧತಿಯನ್ನು ಜಾರಿಗೆ ತರುವ ಮೂಲಕವಾಗಿ ಅವರಿಗೆ ಇಲ್ಲಿ ಒಂದು ನೆರವನ್ನು ನೀಡತಕ್ಕಂಥ ಒಂದು ಹೊಸ ವರ್ಗ ಸೃಷ್ಟಿ ಆಗ್ತದೆ. ಅದು ಯಾವುದು ಅಂತ ಹೇಳಿದರೆ ಜಮೀನ್ದಾರರು. ಯಾಕಂದರೆ ಜಮೀನ್ದಾರರು ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಭೂಮಿಯ ಮಾಲೀಕತ್ವವನ್ನು ಹೊಂದಿದ್ರು. ಹಾಗಾಗಿ ಇವರು ಯಾವಾಗಲೂ ಕೂಡ ಯಾರ ಪರವಾಗಿರ್ತಾ ಇದ್ರಪ್ಪ ಅಂತ ಹೇಳಿದರೆ ಈ ಒಂದು ಬ್ರಿಟಿಷರ ಪರವಾಗಿರ್ತಾಯಿದ್ರು. ಹಾಗಾಗಿ ಈ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದರಿಂದಾಗಿ ಬ್ರಿಟಿಷರಿಗೆ ತಮಗೆ ನೆರವಾಗುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರರನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಬ್ರಿಟಿಷರು ತಮಗೆ ನೆರವಾಗುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರರನ್ನು ಏನು ಮಾಡ್ತಾರೆ, ಇಲ್ಲಿ ಸೃಷ್ಟಿ ಮಾಡಿಕೊಂಡ್ರು ಈ ಪದ್ಧತಿ ಜಾರಿಗೆ ತರುವ ಮೂಲಕವಾಗಿ. ಸದಾ ಇವರ ಬೆಂಬಲಕ್ಕೆ ಈ ಜಮೀನ್ದಾರರು ಯಾವಾಗಲೂ ಕೂಡ ಇರ್ತಾಯಿದ್ರು. ನಂತರ ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗಲಿಲ್ಲ. ರೈತರಾಗಿರ್ಬೋದು ಮತ್ತು ರೈತ ಕೂಲಿ ಕಾರ್ಮಿಕರಿಗೆ ಜಮೀನ್ದಾರರ ಭೂಮಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ನಿರಂತರವಾದಂಥ ಒಂದು ಅವಕಾಶಗಳು ಏನಾಗಲಿಲ್ಲ, ಇಲ್ಲಿ ಸಿಗಲಿಲ್ಲ. ಇದರಿಂದಾಗಿ ಅವರು ಆರ್ಥಿಕ ಸಂಕಷ್ಟಕ್ಕೆ ರೈತರು ಏನಾಗಬೇಕಾಗ್ತದೆ, ಕೂಲಿ ಕಾರ್ಮಿಕರು ಒಳಗಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಂತರ ರೈತರು ಮತ್ತು ರೈತ ಕಾರ್ಮಿಕರು ಬಹುಮುಖವಾಗಿ ಶೋಷಣೆಗೆ ಒಳಗಾಗಿ ಅತಂತ್ರ ಸ್ಥಿತಿಯಲ್ಲಿ ಬದುಕು ಕಳೆಯತೊಡಗಿದರು. ಇಲ್ಲಿ ರೈತರು ಮತ್ತು ಕಾರ್ಮಿಕ ವರ್ಗ ಬಹುಮುಖ ಶೋಷಣೆಗೆ ಒಳಗಾಗ್ತಾರೆ. ರೈತರು ಕೂಡ ಜಮೀನ್ದಾರನಿಂದ ಭೂಮಿಯನ್ನು ಪಡ್ಕೊಂಡು ಇವರು ಉಳುಮೆ ಮಾಡ್ತಾಯಿದ್ರು. ಅವನು ಹೆಚ್ಚು ಕಂದಾಯಕ್ಕೆ ಇವರಿಗೆ ಭೂಮಿಯನ್ನು ಉಳುಮೆಗೆ ಕೊಡ್ತಾಯಿದ್ದ. ಹೀಗೆ ಮತ್ತು ರೈತ ಕಾರ್ಮಿಕರು ಕೂಡ ಇಲ್ಲಿ ಜಮೀನ್ದಾರ ತಾನೇ ಭೂಮಿ ಮಾಡಿಸ್ತಾ ಇದ್ದಾನೆ ಅಂದರೆ ಅವರಿಂದ ಕೆಲವು ಸಂದರ್ಭದಲ್ಲಿ ಪುಕ್ಕಟೆಯಾಗಿ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದ ಮತ್ತು ಕಡಿಮೆ ಕೂಲಿಯನ್ನು ಕೊಡ್ತಾ ಇದ್ದ. ಹೀಗೆ ನಾನಾ ರೀತಿಯಲ್ಲಿ ರೈತರು ಮತ್ತು ರೈತ ಕಾರ್ಮಿಕರು ಏನಾಗ್ತಾರೆ, ಇಲ್ಲಿ ಶೋಷಣೆಗೆ ಒಳಗಾಗ್ತಾರೆ. ಇದರಿಂದಾಗಿ ಅವರು ಅತಂತ್ರ ಸ್ಥಿತಿಯಲ್ಲಿ ಬದುಕನ್ನು ಕಳೆಯತೊಡಗಿದರು. ಅತಂತ್ರ ಸ್ಥಿತಿಯಲ್ಲಿ ಅವರು ಬದುಕನ್ನು ನಡೆಸಬೇಕಾದಂಥ ಒಂದು ಪರಿಸ್ಥಿತಿಯನ್ನು ಈ ಪದ್ಧತಿ ನಿರ್ಮಾಣ ಮಾಡ್ತದೆ. ನಂತರ ಈ ಒಂದು ಪದ್ಧತಿ ಕ್ರಮೇಣ ಒರಿಸ್ಸಾ, ಆಂಧ್ರ ಮತ್ತು ವಾರಣಾಸಿ ಪ್ರಾಂತ್ಯಗಳಿಗೆ ಏನಾಗ್ತದಪ್ಪ ಅಂತೇಳಿದರೆ ವಿಸ್ತರಣೆ ಆಗಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಒಂದು ಪದ್ಧತಿ ಮುಂದಿನ ದಿನಗಳಲ್ಲಿ ಕ್ರಮೇಣ ಒರಿಸ್ಸಾ, ಆಂಧ್ರ ಮತ್ತು ವಾರಣಾಸಿ ಪ್ರಾಂತ್ಯಗಳಿಗೆ ವಿಸ್ತರಣೆ ಆಯಿತು. ಪ್ರಾರಂಭದಲ್ಲಿ ಕೇವಲ ಬಂಗಾಳ ಮತ್ತು ಬಿಹಾರಗಳಿಗೆ ಏನು ಇದು ಇತ್ತೋ ಬಂಗಾಳ ಮತ್ತು ಬಿಹಾರಗಳಿಗೆ ಸೀಮಿತವಾದಂತಹ ಈ ಒಂದು ಪದ್ಧತಿ ಮುಂದಿನ ದಿನಗಳಲ್ಲಿ ಕ್ರಮೇಣವಾಗಿ ಒರಿಸ್ಸಾ, ಆಂಧ್ರ ಮತ್ತು ವಾರಣಾಸಿ ಪ್ರಾಂತ್ಯಗಳಿಗೆ ಏನಾಗ್ತದೆ ಅಂತೇಳಿದರೆ ಇದು ವಿಸ್ತರಣೆ ಆಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಇಲ್ಲಿ ಈ ಒಂದು ಭೂಕಂದಾಯ ನೀತಿಗಳನ್ನು ಗಮನಿಸಿದಂತಹ ಆ ಬ್ರಿಟಿಷರ ಚಾರ್ಲ್ಸ್ ಮೆಟ್ಕಾಫ್ ಅಂತಕ್ಕಂಥವನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅವನು ಅಂತೇಳಿದರೆ, ಈ ಒಂದು ಬ್ರಿಟಿಷರ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ನೋಡಿ ಎಂತಹ ಮಾತನ್ನು ಹೇಳಿದ್ದಾರೆ ಇವರು. ಭಾರತದ ರೈತ ಇವರ ಕಾಲದಲ್ಲಿ ಸಾಲದಲ್ಲೇ ಹುಟ್ಟಿದ ಮತ್ತು ಅವನು ಬದುಕನ್ನು ಸಾಲದಲ್ಲೇ ಕಳೆದ, ಅವರ ಒಂದು ಕಂದಾಯ ನೀತಿಯ ಹೊರೆಯಿಂದಾಗಿ. ಮತ್ತು ಅವನು ಈ ಸಾಲವನ್ನು ತೀರಿಸಲಾಗದೇ ಸಾಲದಲ್ಲೇ ಏನಾದ ಸತ್ತ ಅಂತಕ್ಕಂಥ ಮಾತನ್ನು ಚಾರ್ಲ್ಸ್ ಮೆಟ್ಕಾಫ್ರವರು ಈ ಒಂದು ಭೂಕಂದಾಯ ನೀತಿಗಳನ್ನು ಗಮನಿಸಿ ಅಂದಿನ ಪರಿಸ್ಥಿತಿಯ ಬಗ್ಗೆ ಅವರು ತಮ್ಮ ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ಪದ್ಧತಿಯ ತರುವಾಯವಾಗಿ ಬ್ರಿಟಿಷರು ಮತ್ತೊಂದು ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅದೇ ಯಾವುದಪ್ಪ ಅಂತೇಳಿದರೆ ಮಹಲ್ವಾರಿ ಪದ್ಧತಿ. ಈ ಮಹಲ್ ಅಂದರೆ ಏನು ಅಂತೇಳಿದರೆ ತಾಲೂಕು ಅಂತೇಳಿ ಅರ್ಥ. ಮಹಲ್ ಅಂದ್ರೇನು, ತಾಲೂಕು ಅಂತೇಳಿ ಅರ್ಥ. ಈ ಒಂದು ಮಹಲ್ವಾರಿ ಪದ್ಧತಿಯನ್ನು ಯಾರು ಪ್ರಾಯೋಗಿಕವಾಗಿ ಜಾರಿಗೆ ತಂದರು ಅಂತೇಳಿದರೆ
RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ರವರು ಇದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲಿ ಇದನ್ನು ಜಾರಿಗೆ ತಂದಿದ್ರು ಅವರು ಅಂತೇಳಿದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಅನೇಕ ಭಾಗ, ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳ ಮಹಲ್ಲುಗಳು, ಈ ಭಾಗಗಳಲ್ಲಿ ಜಾರಿಗೆ ತರ್ತಾರೆ. ಈ ಒಂದು ಪ್ರಾಂತ್ಯದಕ್ಕೆ ಈ ಪದ್ಧತಿಯು ಈ ಒಂದು ಪ್ರಾಂತ್ಯಗಳಲ್ಲಿ ಈ ಒಂದು ಪದ್ಧತಿಯನ್ನು ಜಾರಿ ತಂದರು. ಈ ಪ್ರಾಂತ್ಯಗಳ ಮಹಲುಗಳು ಬ್ರಿಟಿಷ್ ಸರ್ಕಾರದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ತೆರಿಗೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಪದ್ಧತಿ. ಈ ಮಹಲ್ಲುಗಳೇ ಆ ಮಹಲ್ಲುಗಳೇ ಸೇರಿಕೊಂಡು ಏನು ಮಾಡ್ತಾಯಿದ್ವು, ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಆ ಒಪ್ಪಂದದ ಪ್ರಕಾರವಾಗಿ ಕಂದಾಯವನ್ನು ಏನು ಮಾಡ್ತಾಯಿದ್ವು, ನೀಡ್ತಾಯಿದ್ವು. ಹಾಗಾಗಿ ಇಲ್ಲಿ ಈ ಒಂದು ಪದ್ಧತಿಯಲ್ಲಿ ಪ್ರಾಂತಗಳಿಂದ ಪ್ರಾಂತಕ್ಕೆ ಈ ಒಂದು ಪದ್ಧತಿಯ ಅನುಷ್ಠಾನ ಏನಂತಪ್ಪ ಅಂತೇಳಿದರೆ ವ್ಯತ್ಯಾಸ ಇತ್ತು. ಅಂದರೆ ಒಂದು ಪ್ರಾಂತದಲ್ಲಿ ಇದ್ದಂತಹ ಒಂದು ಕಂದಾಯ ನೀತಿ, ಕಂದಾಯದ ಪ್ರಮಾಣ ಮತ್ತೊಂದು ಪ್ರಾಂತ್ಯದಲ್ಲಿ ಇರಲಿಲ್ಲ. ಪ್ರಾಂತ್ಯದಿಂದ ಪ್ರಾಂತಕ್ಕೆ ಈ ಪದ್ಧತಿಯ ಅನುಷ್ಠಾನ ವ್ಯತ್ಯಾಸ ಆಗಿತ್ತು. ಯಾಕೆ ಅಂತೇಳಿದರೆ ಇಲ್ಲಿ ಒಂದು ಪ್ರಾಂತದಲ್ಲಿ ಇದ್ದಂತಹ ಭೂಮಿಯ ಫಲವತ್ತತೆ ಮತ್ತೊಂದು ಪ್ರಾಂತದ ಒಂದು ಭೂಮಿಯ ಫಲವತ್ತತೆಗಿಂತ ಏನಾಗಿತ್ತು, ಇಲ್ಲಿ ವ್ಯತ್ಯಾಸ ಇರ್ತಾಯಿತ್ತು. ಹಾಗಾಗಿ ಆ ಒಂದು ಪ್ರಾಂತದ ಭೂಮಿಯ ಫಲವತ್ತತೆ ಆಧಾರದ ಮೇಲೆ ಕಂದಾಯವನ್ನು ನಿಗದಿ ಮಾಡಲಾಗ್ತಾಯಿತ್ತು. ಹಾಗಾಗಿ ಪ್ರಾಂತ್ಯಗಳಿಂದ ಪ್ರಾಂತಕ್ಕೆ ಈ ಒಂದು ಪದ್ಧತಿ ಅನುಷ್ಠಾನದಲ್ಲಿ ವ್ಯತ್ಯಾಸ ಇದ್ದದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಈ ಪದ್ಧತಿಯಲ್ಲಿ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಒಂದು ಪದ್ಧತಿಯ ಭಾಗ ಆಗಿದ್ದರು. ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು, ಯಾಕಂದರೆ ಎಲ್ಲ ರೈತರು ಸೇರ್ಕೊಂಡು ಮಾಡ್ತಾ ಇರಲಿಲ್ಲ. ಆ ಒಂದು ಪ್ರಾಂತದಲ್ಲಿ ಆ ಮಹಲುಗಳಲ್ಲಿದ್ದಂತಹ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಒಂದು ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದರು ಮುಖ್ಯವಾಗಿ. ಹಾಗಾಗಿ ಇದು ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಒಂದು ಪದ್ಧತಿಯ ಭಾಗವಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ರು. ನಂತರ ಕಂಪನಿ ಅಧಿಕಾರಿಗಳು ಜಮೀನಿನಲ್ಲಿ ಆಗುವ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧರಿಸಿದರು. ಇಲ್ಲಿ ಅವರು ಒಪ್ಪಂದವನ್ನು ಮಾಡಿಕೊಳ್ಳುವಾಗ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಆ ಒಂದು ಜಮೀನಿನಲ್ಲಿ ಆಗ್ತಕ್ಕಂಥ ಉತ್ಪಾದನೆ ಏನಿತ್ತೋ ಆ ಉತ್ಪಾದನೆಗಿಂತ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧಾರ ಮಾಡ್ತಾಯಿದ್ರು. ನೋಡಿ, ಇದು ಬಹಳ ಅನ್ಯಾಯ. ಒಂದು 10,000 ರೂಪಾಯಿ ಉತ್ಪನ್ನ ಬರ್ತದೆ ಅಂದರೆ ಇವರು 12,000 ರೂಪಾಯಿ ಕಂದಾಯವನ್ನು ನಿಗದಿ ಮಾಡ್ತಾಯಿದ್ರು. ಹೀಗೆ ಈ ಒಂದು ಅಧಿಕಾರಿಗಳು ಜಮೀನಿನಲ್ಲಿ ಆಗುವ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧಾರ ಮಾಡ್ತಾಯಿದ್ರು. ಇದರಿಂದ ಅನೇಕ ಜಮೀನ್ದಾರರು ಭೂ ಮಾಲೀಕತ್ವವನ್ನು ಕಳೆದುಕೊಳ್ತಾರೆ. ಬೇಡಪ್ಪ, ಇದರ ಸವಸನೆ ಬೇಡ ವ್ಯವಸಾಯದ್ದು ಅಂಥೇಳಿ ಇದರಿಂದ ಅನೇಕ ಜಮೀನ್ದಾರರು ತಮ್ಮ ಭೂ ಮಾಲೀಕತ್ವವನ್ನು ಏನು ಮಾಡ್ತಾರೆ, ಕಳೆದುಕೊಳ್ತಾರೆ. ಹೀಗೆ ಯಾವಾಗ ಈ ಒಂದು ಭೂ ಮಾಲೀಕರು ತಮ್ಮ ಭೂ ಮಾಲೀಕತ್ವವನ್ನು ಕಳ್ಕೊಂಡ್ರೋ ಇವರನ್ನೇ ನೆಚ್ಚಿ ಏನು ಬದುಕ್ತಾ ಇದ್ದರಲ್ಲ ಸಣ್ಣ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು ಏನಾಗ್ಬಿಟ್ರು ಅಂತೇಳಿದರೆ ನಿರ್ಗತಿಕರಾದರು. ಅವರಿಗೆ ಉದ್ಯೋಗ ಇಲ್ಲದೆ, ಆಸರೆ ಇಲ್ಲದೆ, ಭೂ ಮಾಲೀಕರ ಆಸರೆ ಇಲ್ಲದೆ ಏನಾಗ್ಬಿಟ್ರು, ಅವರು ನಿರ್ಗತಿಕರಾಗಬೇಕಾದಂಥ ಒಂದು ಪರಿಸ್ಥಿತಿ ಏನಾಯಿತು, ಇಲ್ಲಿ ನಿರ್ಮಾಣ ಆಯಿತು. ಹೀಗೆ ಈ ಒಂದು ಮಹಲ್ವಾರಿ ಪದ್ಧತಿಯಲ್ಲೂ ಕೂಡ ಬ್ರಿಟಿಷರಿಗೆ ಅನುಕೂಲ ಆಗ್ತದೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ರೈತಾಪಿ ವರ್ಗದವರಿಗೆ ಇಲ್ಲೂ ಕೂಡ ಏನಾಗಲಿಲ್ಲ, ಅನುಕೂಲತೆಗಳು ಆಗಲಿಲ್ಲ. ಇಲ್ಲಿಯೂ ಕೂಡ ರೈತರು ಏನಾಗ್ತಾರೆ ಅಂತೇಳಿದರೆ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಮತ್ತೊಂದು ಪದ್ಧತಿ ಯಾವುದಪ್ಪ ಅಂತೇಳಿದರೆ ರೈತವಾರಿ ಪದ್ಧತಿ. ಈ ಒಂದು ರೈತವಾರಿ ಪದ್ಧತಿಯನ್ನು ಯಾರು ಜಾರಿ ತಂದರು ಅಂತೇಳಿದರೆ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಎಂಬುವನು ಈ ಒಂದು ಪದ್ಧತಿಯನ್ನು ಜಾರಿ ತಂದ. ಯಾವಾಗ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಎಂಬುವನು ಯಾವ ಪ್ರಾಂತದಲ್ಲಿ ಇದನ್ನು ಮೊದಲು ಪ್ರಾಯೋಗಿಕವಾಗಿ ಜಾರಿಗೆ ತಂದ ಅಂತೇಳಿದರೆ ಬಾರಾಮಹಲ್ ಪ್ರಾಂತ. ಬಾರಾಮಹಲ್ ಪ್ರಾಂತದಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರ್ತಾನೆ. ನಂತರ ಮುಂದೆ ಈ ಪದ್ಧತಿ 1801ರ ನಂತರ ಥಾಮಸ್ ಮನ್ರೋ ಎಂತಕ್ಕಂತಹ ವ್ಯಕ್ತಿ, ಅವನು ಈ ಪದ್ಧತಿಯನ್ನು ಮದ್ರಾಸ್ ಮತ್ತು ಮೈಸೂರು ಪ್ರಾಂತಗಳಲ್ಲಿ ಜಾರಿಗೆ ತಂದ. ಮದ್ರಾಸ್ ಅಂದರೆ ನಮ್ಮ ಕರ್ನಾಟಕದ ಮದ್ರಾಸ್ ಮೈಸೂರು ಪ್ರಾಂತ ಇತ್ತು. ಆ ಮೈಸೂರು ಪ್ರಾಂತ ಮತ್ತು ಮದ್ರಾಸ್ ಪ್ರಾಂತ ಈ ಪ್ರಾಂತಗಳಲ್ಲೂ ಕೂಡ ಈ ಒಂದು ಪದ್ಧತಿ ಅನುಷ್ಠಾನಕ್ಕೆ ಬರ್ತದೆ. ಯಾವಾಗ ಅಂತೇಳಿದರೆ 1801ರ ನಂತರ ಈ ಒಂದು ಪದ್ಧತಿ ನಮ್ಮ
ಪ್ರಾಂತ ಮತ್ತು ಮದ್ರಾಸ್ ಪ್ರಾಂತಗಳಲ್ಲೂ ಕೂಡ ಜಾರಿಗೆ ಬಂದಿರತಕ್ಕಂಥದ್ದನ್ನು ಕಾಣ್ತೇವೆ. ಯಾಕೆ ಅಂತೇಳಿದರೆ ಈ ಕಾಲದಲ್ಲಿ ಈ ಪ್ರಾಂತಗಳು ಏನಾಗಿದ್ವಪ್ಪ ಅಂತೇಳಿದರೆ ಕಂಪನಿಯ ಆಡಳಿತಕ್ಕೆ ಒಳಗಾಗಿದ್ವು. ಈಗಾಗಲೇ ಮದ್ರಾಸ್ ಸಂಸ್ಥಾನ ಮತ್ತು ಮೈಸೂರು ಸಂಸ್ಥಾನ, ನಮ್ಮ ಮೈಸೂರು ಸಂಸ್ಥಾನ 1799ರಲ್ಲಿ ಏನು 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗ್ತದೋ ಆ ಮೈಸೂರು ಯುದ್ಧದ ತರುವಾಯ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋತ ಮೇಲೆ ಈ ಮೈಸೂರು ಸಂಸ್ಥಾನವನ್ನು ಏನು ಮಾಡ್ತಾರೆ, ಬ್ರಿಟಿಷರು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ. ಹಾಗಾಗಿ ಈಗ ಈ ಒಂದು ಪ್ರಾಂತ ಬ್ರಿಟಿಷರ ಒಂದು ನಿಯಂತ್ರಣಕ್ಕೆ ಬಂದಿದ್ದರಿಂದಾಗಿ ಇಲ್ಲಿ ಅವರು ಈ ಒಂದು ರೈತವಾರಿ ಪದ್ಧತಿಯನ್ನು ಏನು ಮಾಡ್ತಾರೆ, ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ರೈತವಾರಿ ಪದ್ಧತಿಯ ಲಕ್ಷಣಗಳು ಏನಿದ್ದು ಅಂತೇಳಿದರೆ, ಈ ಒಂದು ಪದ್ಧತಿಯಲ್ಲಿ ಸರ್ಕಾರ ಮತ್ತು ರೈತರ ಮಧ್ಯೆ ನೇರ ಸಂಪರ್ಕ ಕಲ್ಪಿಸಲಾಯಿತು. ಈ ಪದ್ಧತಿಯಲ್ಲಿ ಯಾರ ಮಧ್ಯೆ ಸಂಪರ್ಕ ಕಲ್ಪಿಸಲಾಯಿತು ಅಂತೇಳಿದರೆ ಸರ್ಕಾರ ಮತ್ತು ರೈತ. ಇಲ್ಲಿ ಮಧ್ಯವರ್ತಿಗಳು ಯಾರೂ ಇಲ್ಲ, ಜಮೀನ್ದಾರ ಇಲ್ಲ. ಇಲ್ಲಿ ಈ ಪದ್ಧತಿಯಲ್ಲಿ ಸರ್ಕಾರ ಮತ್ತು ರೈತರ ಮಧ್ಯೆ ನೇರ ಸಂಪರ್ಕ. ಸರ್ಕಾರ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ರೈತರು ನೇರವಾಗಿ ಏನು ಮಾಡ್ತಾಯಿದ್ರು, ಇಲ್ಲಿ ಒಪ್ಪಂದವನ್ನು ಮಾಡ್ಕೊಳ್ತಾ ಇತ್ತು. ಹಾಗಾಗಿ ಇವರಿಬ್ಬರ ನಡುವೆ ನೇರ ಸಂಪರ್ಕ ಕಲ್ಪಿಸಲಿಕ್ಕೆ ಈ ಪದ್ಧತಿ ಸಹಾಯಕ ಆಗ್ತದೆ. ನಂತರ ಭೂಮಿ ಉಳಿಮೆ ಮಾಡುತ್ತಿದ್ದವನನ್ನು ಅದರ ಮಾಲೀಕನೆಂದು ಕಂಪನಿ ಮಾನ್ಯ ಮಾಡಿತು. ಭೂಮಿಯನ್ನು ಯಾರು ಉಳುಮೆ ಮಾಡ್ತಾಯಿದ್ರೋ ಅವನನ್ನೇ ಭೂಮಿಯ ಮಾಲೀಕ ಅಂತೇಳಿ ಏನು ಮಾಡ್ತದೆ, ಕಂಪನಿ ಮಾನ್ಯತೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕಿಂತ ಪೂರ್ವದಲ್ಲಿ ಭೂಮಿಯ ಒಂದು ಒಡೆತನ ಯಾರಿಗಿತ್ತೋ, ಜಮೀನ್ದಾರನಿಗಿತ್ತು. ಮಹಲ್ವಾರಿ ಪದ್ಧತಿಯಲ್ಲೂ ಅಷ್ಟೇ, ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲೂ ಕೂಡ ಒಂದು ಒಡೆತನ ಜಮೀನ್ದಾರ ಬಂದಿದ್ದ. ಆದರೆ ಇಲ್ಲಿ ಭೂಮಿಯ ಒಡೆತನವನ್ನು ಯಾರು ಹೊಂತಾರೆ ಅಂತೇಳಿದರೆ ರೈತ ಹೊಂತಾನೆ. ನಂತರ ಅವನೇ ನೇರವಾಗಿ ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ 50% ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಅವನೇ ನೇರವಾಗಿ ಕೃಷಿ ಭೂಮಿಯಲ್ಲಿ ಪಡೆದಂತಹ ಉತ್ಪನ್ನದ 50% ಭಾಗವನ್ನು ಏನು ಮಾಡಬೇಕಾಗಿತ್ತು, ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು. 0.5% ಕಂದಾಯವನ್ನು, ಬೆಳೆದ ಉತ್ಪನ್ನದಲ್ಲಿ 0.5% ಕಂದಾಯವನ್ನು ಸರ್ಕಾರಕ್ಕೆ ಕಂದಾಯ ರೂಪದಲ್ಲಿ ಸಲ್ಲಿಸಬೇಕಾಗಿತ್ತು. ಮತ್ತು ಈ ಕಂದಾಯ 30 ವರ್ಷಗಳ ಅವಧಿಗೆ ನಿರ್ಧರಿಸಲಾಗ್ತಾ ಇತ್ತು. ಈ ಕಂದಾಯವನ್ನು ಎಷ್ಟು ವರ್ಷಗಳ ಅವಧಿಗೆ ನಿರ್ಧಾರ ಮಾಡ್ತಾ ಇದ್ರಪ್ಪ ಅಂತೇಳಿದರೆ 30 ವರ್ಷಗಳ ಅವಧಿ. ಒಂದು ಸರಿ ಅವರು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ರೈತರೊಂದಿಗೆ ಅಂದರೆ ಆ ಒಪ್ಪಂದ ಏನಾಗ್ತಾ ಇತ್ತು, 30 ವರ್ಷಗಳವರೆಗೆ ಚಾಲ್ತಿಯಲ್ಲಿ ಇರ್ತಾಯಿತ್ತು. ಆ ಪ್ರಮಾಣ, ಕಂದಾಯ ನಿರ್ಧಾರದ ಪ್ರಮಾಣ. ಆದರೂ ಕೂಡ ಈ ಒಂದು ಸಂದರ್ಭ ಏನಾದರೂ ಮುಂದೆ ಈ ಒಂದು ಕಂದಾಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿ ಉಂಟಾಯಿತು ಅಂತೇಳಿದಾಗ ಇದನ್ನು ಪರಾಮರ್ಶೆಗೂ ಒಳಪಡಿಸಬಹುದಾಗಿತ್ತು. 30 ವರ್ಷ ಅಂತೇಳಿ ಹೇಳಿದರು. ಆದರೂ ಕೆಲವು ಸಂದರ್ಭದಲ್ಲಿ ಮತ್ತೆ ಏನಾದರೂ ಕಂದಾಯದ ಪ್ರಮಾಣ ಹೆಚ್ಚು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ಪರಿಸ್ಥಿತಿ ನಿರ್ಮಾಣ ಆದರೆ ಆವಾಗ ಈ ಒಂದು ಕಂದಾಯದ ಪ್ರಮಾಣವನ್ನು ಏನು ಮಾಡ್ಬೋದಾಗಿತ್ತು, ಪರಾಮರ್ಶೆ ಒಳಪಡಿಸ್ಬಹುದು ಅಂತಕ್ಕಂಥದ್ದು ಕೂಡ ಇಲ್ಲಿ ಇತ್ತು. ಹೀಗೆ ಈ ಒಂದು ಪದ್ಧತಿಯಿಂದ ಸಣ್ಣ ರೈತರಿಗೆ ಭೂಮಿಯ ಮೇಲಿನ ಹಕ್ಕನ್ನು ನೀಡಿತು. ಈ ಒಂದು ಪದ್ಧತಿಯ ಮೂಲಕ ನಮ್ಮ ಸಣ್ಣ ರೈತರೇನಿದ್ರೋ ಈ ಸಣ್ಣ ರೈತರಿಗೆ ಭೂಮಿಯ ಮೇಲಿನ ಹಕ್ಕನ್ನು ನೀಡಲಾಯಿತು. ಸಣ್ಣ ರೈತರಿಗೂ ಕೂಡ ಭೂಮಿಯ ಮೇಲಿನ ಹಕ್ಕನ್ನು ನೀಡಿದರು. ಆದರೆ ಭೂ ಕಂದಾಯ ಏನಾಗಿತ್ತಪ್ಪ ಅಂತೇಳಿದರೆ ಅಧಿಕ ಆಗಿತ್ತು. ಸಣ್ಣ ರೈತರಿಗೆ ಭೂಮಿಯ ಮೇಲಿನ ಹಕ್ಕನ್ನು ನೀಡಿದರೂ ಕೂಡ ಆದರೆ ಆ ಒಂದು ಭೂ ಕಂದಾಯದ ಪ್ರಮಾಣ ಏನಾಗಿತ್ತು, ಅಧಿಕ ಆಗಿತ್ತು. ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಒಳಗಾದರು. ಇಲ್ಲಿ ಅವರಿಗೆ ಭೂ ಮಾಲೀಕತ್ವದ ಹಕ್ಕು ಬಂದಿದ್ದರೂ ಕೂಡ ರೈತರೇನಾಗ್ತಾರೆ, ಇಲ್ಲೂ ಕೂಡ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ಒಂದು ಪದ್ಧತಿಯಲ್ಲಿ ಕಂದಾಯ ವಸೂಲು ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುತ್ತಿದ್ದರು. ಏನು ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದಂಥ ಅಧಿಕಾರಿಗಳಿದ್ರಲ್ಲ, 50% ಕಂದಾಯ ಏನು ನಿರ್ಧಾರ ಆಗಿತ್ತಲ್ಲ, ಹೀಗೆ ಆ ಕಂದಾಯ ವಸೂಲಿ ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತಾಯಿದ್ರು. ಅದು ಬರಗಾಲ ಇರಲಿ, ಏನೋ ಅತಿವೃಷ್ಟಿ ಅನಾವೃಷ್ಟಿ ಏನೇ ಆಗಿರಲಿ, ಅಂತಹ ಸಂದರ್ಭದಲ್ಲೂ ಕೂಡ ನಿಗದಿಪಡಿಸಿದ ಕಂದಾಯವನ್ನು ಕೊಡಲೇಬೇಕಾಗಿತ್ತು. ಕೊಡಲಿಲ್ಲ ಅಂತೇಳಿದರೆ
ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಏನು ಮಾಡ್ತಾಯಿದ್ರು, ಇವರು ಕ್ರಮವನ್ನು ಜರುಗಿಸ್ತಾಯಿದ್ರು ಅಧಿಕಾರಿಗಳು. ನೋಡಿ, ಬೆಳೆಗಳು ಸರಿಯಾಗಿ ಬರದೇ ಇರುವ ಸಂದರ್ಭದಲ್ಲಿ, ಒಂದು ವೇಳೆ ಈ ರೀತಿ ಪ್ರಕೃತಿಯ ವಿಕೋಪದಿಂದಾಗಿ ಬೆಳೆಗಳು ಸರಿಯಾಗಿ ಬರಲಿಲ್ಲಪ್ಪ ಅಂಥೇಳಿ ಇದ್ದಂಥ ಸಂದರ್ಭದಲ್ಲಿ ಕಂದಾಯ ಕಟ್ಟುವುದಕ್ಕಾಗಿ ರೈತರು ಏನು ಮಾಡಿದರು ಅಂದರೆ ಲೇವಾದೇವಿಗಾರರಿಂದ ಸಾಲ ತೆಗೆದುಕೊಂಡರು. ಯಾಕಂದರೆ ಇವರು ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ತಾಯಿದ್ರು, ಕಂದಾಯ ಕಟ್ಟಲೇಬೇಕಾಗಿತ್ತು. ಹಾಗಾಗಿ ಬೆಳೆಗಳು ಸರಿಯಾಗಿ ಬರದೇ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಬ್ರಿಟಿಷರಿಗೆ ಕಂದಾಯ ಹಣವನ್ನು ಕಟ್ಟುವುದಕ್ಕಾಗಿ ಲೇವಾದೇವಿಗಾರರಿಂದ ಸಾಲವನ್ನು ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬಂತು ಇವರಿಗೆ. ಕಂದಾಯ ಕಟ್ಟುವುದಕ್ಕಾಗಿ ಲೇವಾದೇವಿದಾರ ಅಂದರೆ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥ ಏನು ಸಾಹುಕಾರ ಇದ್ರಲ್ಲ, ಆ ಲೇವಾದೇವಿಗಾರರಿಂದ ಏನು ಮಾಡ್ತಾಯಿದ್ರು, ಇವರು ಸಾಲವನ್ನು ತಗೊಂಡು ಆ ಸಾಲದ ಹಣದಿಂದ ಬ್ರಿಟಿಷರಿಗೆ ಏನು ಮಾಡ್ತಾಯಿದ್ರು, ಕಂದಾಯವನ್ನು ಕಟ್ತಾಯಿದ್ರು. ನಂತರ ಈ ಸಾಲವನ್ನು ಮರುಪಾವತಿಸಲಾಗದೆ, ಕೆಲವು ಸಂದರ್ಭದಲ್ಲಿ ಪಡೆದಂತಹ ಈ ಸಾಲವನ್ನು ಮರುಪಾವತಿಸಲಾಗದೆ ಅವರ ಸಣ್ಣ ಪುಟ್ಟ ಜಮೀನುಗಳನ್ನು ಮಾರಾಟ ಮಾಡುವಂತಾಯಿತು. ಈ ಸಾಲ ಪಡೆದಂಥ ಹಣವನ್ನು ತೀರಿಸಲಿಕ್ಕಾಗಲಿಲ್ಲ ಅಂಥ ಸಂದರ್ಭದಲ್ಲಿ ಆ ಹಣವನ್ನು ಮರುಪಾವತಿಸಲಾಗದೆ ಅವರು ಏನು ಮಾಡ್ತಾಯಿದ್ರು, ಸಣ್ಣ ಪುಟ್ಟ ಜಮೀನುಗಳನ್ನು ಮಾರಾಟ ಮಾಡಿ ಆ ಮಾರಾಟದಿಂದ ಬಂದಂಥ ಹಣವನ್ನು ಏನು ಮಾಡ್ತಾಯಿದ್ರು, ಈ ಒಂದು ಲೇವಾದೇವಿಗಾರನಿಗೆ ಹಣವನ್ನು ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗೆ ಈ ಒಂದು ಪದ್ಧತಿಯಲ್ಲಿ ರೈತರ ಒಳಿತಿಗೆ ರೈತವಾರಿ ಪದ್ಧತಿ ಜಾರಿಗೆ ತಂದಿದ್ದೇವೆ ನಾವು ಅಂತೇಳಿ ಬ್ರಿಟಿಷ್ ಸರ್ಕಾರ ಹೇಳ್ತು. ಬ್ರಿಟಿಷ್ ಸರ್ಕಾರ ಹೇಳಿದರೂ ಕೂಡ ಆದರೆ ಗರಿಷ್ಠ ಪ್ರಮಾಣದ ರೈತರು ಈ ಒಂದು ಪದ್ಧತಿಯಿಂದ ಸಾಲದ ಸುಳಿಗೆ ಒಳಗಾಗ್ತಾರೆ. ಇಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ರೈತರು ಈ ಒಂದು ಪದ್ಧತಿಯಿಂದ ಏನಾದ್ರಪ್ಪ ಅಂದರೆ ಸಾಲದ ಒಂದು ಸುಳಿಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ದೊಡ್ಡ ಪ್ರಮಾಣದ ರೈತರು ಈ ಒಂದು ಪದ್ಧತಿಯಿಂದ ಸಾಲದ ಸುಳಿಗೆ ಏನಾದರೂ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿ ರೈತವಾರಿ ಪದ್ಧತಿ ಇಲ್ಲೂ ಕೂಡ ಬ್ರಿಟಿಷರಿಂದ ಏನಾಗಬೇಕಾಗ್ತದೆ, ರೈತರು ಶೋಷಣೆಗೆ ಒಳಗಾಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇಷ್ಟು ಈ ಒಂದು ಕಂದಾಯ ನೀತಿಗಳು. ಈ ಒಂದು ಬ್ರಿಟಿಷರು ತಂದಂತಹ ಈ ಒಂದು ಕಂದಾಯ ನೀತಿಗಳಿಂದ ಏನು ಪರಿಣಾಮಗಳು ಆದವು? ಬ್ರಿಟಿಷರು ಏನೋ ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಅಂತೇಳಿ ಈ 3 ಪದ್ಧತಿಗಳನ್ನು ತಂದರು. ಈ ಒಂದು 3 ಪದ್ಧತಿಗಳನ್ನು ಜಾರಿಗೆ ತಂದ ಮೇಲೆ ಈ ಒಂದು ಕಂದಾಯ ನೀತಿಯಿಂದ ಏನು ಪರಿಣಾಮಗಳು ಆದವು ಅನ್ನೋದನ್ನು ನೋಡೋದಾದರೆ, ಒಂದನೇದು ನಿಜವಾದ ರೈತರನ್ನು ಶೋಷಿಸುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು. ನೋಡಿ, ನಿಜವಾದ ರೈತ, ಆ ನಿಜವಾದ ರೈತರನ್ನು ಶೋಷಣೆ ಮಾಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಜಮೀನ್ದಾರ ಅವನೇನು ನಿಜವಾದ ರೈತ ಅಲ್ಲ, ಅವನು ಬ್ರಿಟಿಷರಿಂದ ಜಮೀನ್ದಾರಿಗೆ ಹಕ್ಕನ್ನು ಪಡ್ಕೊಂಡು ಜಮೀನನ್ನು ಪಡ್ಕೊಂಡಂಥ ಜಮೀನ್ದಾರ ಏನು ಮಾಡ್ತಾಯಿದ್ದ, ರೈತರಿಗೆ ಆ ಭೂಮಿಯನ್ನು ಕೊಟ್ಟು ಅವರಿಂದ ಇಷ್ಟು ಕಂದಾಯಕ್ಕೆ ಈ ಭೂಮಿಯನ್ನು ಹೊಡ್ಕೊಳ್ಳಿ ಅಂತೇಳಿ ಹೇಳ್ಕೊಂಡು ಅಷ್ಟು ಹಣವನ್ನು ಏನು ಮಾಡ್ತಾಯಿದ್ದ, ಪಡ್ಕೊಳ್ತಾ ಇದ್ದ ಜಮೀನ್ದಾರ. ಹೀಗೆ ಅಲ್ಲಿ ನಿಜವಾಗಿ ಉಳುಮೆ ಮಾಡ್ತಾ ಇದ್ದಂಥವನು ಯಾರೋ ರೈತ. ಹೀಗೆ ನಿಜವಾದ ರೈತರನ್ನು ಶೋಷಿಸುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರ ಸಮುದಾಯ ಸೃಷ್ಟಿಯಾಯಿತು. ಜಮೀನ್ದಾರರು ಅಂತಕ್ಕಂಥ ಒಂದು ಹೊಸ ಸಮುದಾಯ ಏನಾಗ್ತದೆ, ಸೃಷ್ಟಿಯಾಗ್ತದೆ. ಇಲ್ಲಿಯವರೆಗೂ ಈ ಥರದ ಒಂದು ಜಮೀನ್ದಾರಿ ವರ್ಗ ಇರಲಿಲ್ಲ. ರೈತರೇ ನೇರವಾಗಿ ಭೂಮಾಲೀಕರಾಗಿದ್ದರು. ಯಾಕಂದರೆ ರಾಜರ ಆಳ್ವಿಕೆ ಕಾಲದಲ್ಲಿ ರೈತನೇ ಭೂಮಿಯ ಒಡೆಯಾಗಿದ್ದ. ಅವನು ಸರ್ಕಾರಕ್ಕೆ 6ನೇ ಒಂದು ಭಾಗ, 12ನೇ ಒಂದು ಭಾಗ ಹೀಗೆ ಅಷ್ಟು ಕಂದಾಯವನ್ನು ಕಟ್ಕೊಂಡು ಬಂದಿದ್ದ. ಈ ಒಂದು ಹೊಸ ಕಂದಾಯ ನೀತಿಗಳು ಬಂದದ್ದರಿಂದಾಗಿ ಇಲ್ಲಿ ಜಮೀನ್ದಾರ ಅಂತೇಳಿ ಒಂದು ಹೊಸ ಸಮುದಾಯವನ್ನು ಏನು ಮಾಡ್ತಾರೆ, ಬ್ರಿಟಿಷರು ಸೃಷ್ಟಿ ಮಾಡ್ತಾರೆ. ಈ ಸಮುದಾಯ ನಿಜವಾದ ರೈತರನ್ನು ಏನು ಮಾಡ್ತದೆ, ಶೋಷಣೆಗೆ ಒಳಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಎರಡನೆಯದು, ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು. ನೋಡಿ, ಜಮೀನ್ದಾರರ ಶೋಷಣೆಗೆ ಒಳಗಾದಂಥ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಏನಾಗ್ತಾರೆ, ಇಲ್ಲಿ ಒಳಗಾದರು. ನಿಜವಾದ ರೈತರು ಇಲ್ಲಿ ಶೋಷಣೆಗೆ ಒಳಗಾದರು. ಶೋಷಣೆಗೆ ಒಳಗಾದಂತಹ ಈ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾಗ್ತಾರೆ. ವಿವಿಧ ಬಗೆಯ ಸಂಕಷ್ಟಗಳು ಇವರಿಗೆ
ಎದುರಾಗ್ತವೆ. ಏನು ವಿವಿಧ ಬಗೆಯ ಸಂಕಷ್ಟಗಳು ಅಂದರೆ ಅವರು ಭೂ ಮಾಲೀಕತ್ವ ಇಲ್ಲಿ ರೈತವಾರಿ ಪದ್ಧತಿಯಲ್ಲಿ ತಾವು ಭೂಮಿಯನ್ನೇ ಮಾರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಲೇವಾದೇವಿದಾರರಿಂದ ಸಾಲವನ್ನು ಪಡ್ಕೊಳ್ತಾ ಇದ್ದರು. ಆ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಲೇವಾದೇವಿದಾರ ಪದೇ ಇವರುಗಳಿಗೆ ಸಾಲ ಕಟ್ಟಿರಿ ಅಂತೇಳಿ ಕಿರುಕುಳ ಕೊಡ್ತಾ ಇದ್ದ. ನಂತರ ಅಲ್ಲಿ ರೈತರು ಹೆಚ್ಚಿನ ತೆರಿಗೆಯಿಂದ ಏನಾಗ್ತಾಯಿದ್ರು, ಹೆಚ್ಚಿನ ತೆರಿಗೆಯ ಭಾರದಿಂದ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದರು. ಹೀಗೆ ಈ ಒಂದು ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು. ಈ ಜಮೀನ್ದಾರ ಅವನು ಹೆಚ್ಚು ಕಂದಾಯವನ್ನು ರೈತರ ಮೇಲೆ ಹಾಕಿ ವಸೂಲಿ ಮಾಡ್ತಾ ಇದ್ದ ಮತ್ತು ಕಂದಾಯವನ್ನು ಕಟ್ಟಿರಿ ಅಂತೇಳಿ ಒತ್ತಡ ಆಗ್ತಾ ಇದ್ದ. ಇದರಿಂದಾಗಿ ಈ ಒಂದು ಜಮೀನ್ದಾರರ ಶೋಷಣೆಗೆ ಒಳಗಾದಂತಹ ರೈತರು ವಿವಿಧ ಬಗೆಯ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಜಮೀನ್ದಾರನ ಕಿರುಕುಳವನ್ನು ತಾಳಲಾರದೇ ಜಮೀನನ್ನು ಮಾರಾಟ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದರಿಂದ ಕ್ರಮೇಣ ಈ ರೈತ ಏನಾದಪ್ಪ ಅಂತೇಳಿದರೆ ನಿರ್ಗತಿಕರಾಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಂತರ ಮೂರನೇದು ಭೂಮಿ ಮಾರಾಟದ ವಸ್ತುವಾಯಿತು. ಈಗ ಭೂಮಿ ಈ ಕಂದಾಯ ನೀತಿಗಳು ಬಂದಿದ್ದರಿಂದಾಗಿ ಭೂಮಿ ಮಾರಾಟದ ವಸ್ತು. ಇಲ್ಲಿಯವರೆಗೂ ಭೂಮಿಯನ್ನು ಯಾರೂ ಮಾರಾಟ ಮಾಡ್ತಾ ಇರಲಿಲ್ಲ. ಈ ತೆರಿಗೆಯ ಭಾರ, ಈ ಕಂದಾಯದ ಪ್ರಮಾಣದ ಭಾರದಿಂದಾಗಿ ಭೂಮಿಯನ್ನು ಮಾರಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಭೂಮಿ ಮಾರಾಟದ ವಸ್ತುವಾಯಿತು. ಇದನ್ನು ಇದನ್ನೇನು ಮಾಡ್ತಾ ಇದ್ರು ಇವರು, ಪರಭಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು. ಇದನ್ನು ಅಡ ಇಟ್ಟು ಅಂತೇಳಿ ಹೇಳ್ತಾರಲ್ಲ, ಮಾರ್ಟ್ಗೇಜ್ ಅಂತೇಳಿ. ಹೀಗೆ ಇದನ್ನು ಪರಭಾರೆ ಮಾಡಿ ಏನು ಮಾಡ್ಬೋದಾಗಿತ್ತು, ಹಣವನ್ನು ಸಾಲವಾಗಿ ಪಡಿಬೋದಾಗಿತ್ತು. ಭೂಮಿಯನ್ನು ಈ ರೀತಿ ಪರಭಾರೆ ಮಾಡಿ ಹಣವನ್ನು ಪಡೆಯಬಹುದಾಗಿತ್ತು. ನಂತರ ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು. ಇಲ್ಲಿ ಅನೇಕ ಜಮೀನ್ದಾರರು ಕೂಡ ಕಂದಾಯ ಸಲ್ಲಿಸಬೇಕಾಗಿತ್ತು ಬ್ರಿಟಿಷ್ ಸರ್ಕಾರಕ್ಕೆ. ಆವಾಗ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು. ಇವರು ಕೂಡ ಪರಭಾರೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ರೈತರು ಜಮೀನ್ದಾರಿಗೆ ಕಂದಾಯ ಕಟ್ಟುವುದಕ್ಕಾಗಿ ಇವರು ಪರಭಾರೆ ಮಾಡಿದರೆ, ಜಮೀನ್ದಾರ ಈಸ್ಟ್ ಇಂಡಿಯಾ ಕಂಪನಿಗೆ ಹಣ ಕಟ್ಟುವುದಕ್ಕಾಗಿ ಅವನು ಕೂಡ ಜಮೀನನ್ನು ಪರಭಾರೆ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಪದ್ಧತಿಯಲ್ಲಿ ಕಾಣ್ತಾ ಇದ್ದೇವೆ. ನಂತರ ಐದನೇದು ಏನಪ್ಪ ಅಂತೇಳಿದರೆ, ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣ ಆಯಿತು. ಅಂದರೆ ಇಲ್ಲಿ ಆ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಾವಧಿಯಲ್ಲಿ ಇಲ್ಲಿ ಬ್ರಿಟಿಷರು ವಾಣಿಜ್ಯಿಕ ವಸ್ತುಗಳನ್ನು ಕೃಷಿ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತೇಳಿ ಏನು ಮಾಡ್ತಾಯಿದ್ರು, ರೈತರಿಗೆ ಒತ್ತಡವನ್ನು ಹಾಕ್ತಾಯಿದ್ರು. ಹಾಗಾಗಿ ಕೃಷಿ ವಾಣಿಜ್ಯೀಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರಿಕೀಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ಇಂಗ್ಲೆಂಡಿನಲ್ಲಿ ಏನು ಕೈಗಾರಿಕಾ ಕ್ರಾಂತಿ ಆಗ್ತದೋ, ಈ ಇಂಗ್ಲೆಂಡಿನಲ್ಲಾದಂತಹ ಈ ಒಂದು ಕೈಗಾರಿಕೀಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಏನು ಕಚ್ಚಾ ವಸ್ತುಗಳು ಬೇಕೋ ಅಂತಹ ಕಚ್ಚಾ ವಸ್ತುಗಳನ್ನೇ ರೈತರು ಇಲ್ಲಿ ಬೆಳೀರಿ ಅಂತೇಳಿ ಇವ್ರ ಮೇಲೆ ಏನು ಮಾಡ್ತಾಯಿದ್ರು, ಒತ್ತಡ ಹಾಕ್ತಾಯಿದ್ರು. ಇದರಿಂದಾಗಿ ಆ ಇಂಗ್ಲೆಂಡಿಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನೇ ಇಲ್ಲಿ ರೈತರು ಬೆಳಿಬೇಕಾದಂಥ ಒಂದು ಪರಿಸ್ಥಿತಿ ಏನಾಯಿತು, ನಿರ್ಮಾಣ ಆಯಿತು. ಇದರಿಂದಾಗಿ ಕೃಷಿ ಕ್ಷೇತ್ರ ಏನಾಯ್ತಪ್ಪ ಅಂತೇಳಿದ್ರೆ ವಾಣಿಜ್ಯೀಕರಣಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ಹಣ ಇದ್ದಂಥವರು ಏನು ಸಾಲ ಕೊಡೋದು ಪಡೆಯೋದು ಮಾಡ್ತಾ ಇದ್ದಾರಲ್ಲ, ಹಣದ ಲೇವಾದೇವಿಗಾರರು ಇವರು ಬಲಿಷ್ಠರಾಗತೊಡಗಿದರು. ಯಾಕಂದರೆ ಇವರಿಗೆ ಹಣಕ್ಕೆ ಬೇಡಿಕೆ ಬರಲಿಕ್ಕತ್ತು. ಯಾಕಂದರೆ ಇಲ್ಲಿ ಕಂದಾಯದ ಭಾರ ಹೆಚ್ಚಾಗಿದ್ದರಿಂದಾಗಿ ರೈತರು ಮತ್ತು ಜಮೀನ್ದಾರರು ಅನಿವಾರ್ಯವಾಗಿ ಇವರ ಹತ್ರ ಹಣವನ್ನು ಏನು ಮಾಡಬೇಕಾಗಿತ್ತು, ಪಡಿಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಇದರಿಂದಾಗಿ ಹಣದ ಲೇವಾದೇವಿಗಾರರು ಏನಾದ್ರಪ್ಪ ಅಂತೇಳಿದರೆ ಬಲಿಷ್ಠರಾದರು. ಹೀಗೆ ಈ ರೀತಿಯಾಗಿ ಬ್ರಿಟಿಷರು ತಂದಂತಹ ಈ ಒಂದು ಭೂಕಂದಾಯ ನೀತಿಯಿಂದಾಗಿ ಇಷ್ಟು ಪರಿಣಾಮಗಳು ಏನಾದರೂ ನಮಗೆ ಉಂಟಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಓಕೆ, ಇಲ್ಲಿಯವರೆಗೆ ನಾವು ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯ ನೀತಿಗಳಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಬಗ್ಗೆ ಮತ್ತು ಆ ಬ್ರಿಟಿಷರು ತಂದಂತಹ
ಕಂದಾಯ ನೀತಿಯಿಂದಾಗಿ ಏನು ಪರಿಣಾಮಗಳು ಆದವು ಅನ್ನೋದನ್ನು ಕೂಡ ನಾವೇನು ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ನಿಮಗೆ ಇಲ್ಲಿ ಕೆಲವು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ. ಏನು, ಇಲ್ಲಿ ಬ್ರಿಟಿಷರು ತಂದಂಥ ಕಾಯಂ ಜಮೀನ್ದಾರಿ ಪದ್ಧತಿಯ ಲಕ್ಷಣಗಳು ಯಾವುವು ಅಂತೇಳಿ ಕೇಳ್ತಾನೆ. ಆವಾಗ ನೀವು ಬರಿಬೇಕು ಈಗ ಆಗಲೇ ವಿವರಣೆ ಕೊಟ್ಟಂತಹ ಅಂಶಗಳನ್ನು. ಮತ್ತು ಕೆಲವು ಸಂದರ್ಭದಲ್ಲಿ ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿಗೆ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂತೇಳಿ ಕೂಡ ಪ್ರಶ್ನೆ ಕೇಳಿದ್ದಾನೆ. ಹಾಗಾಗಿ ಆ ಪದ್ಧತಿ ಮತ್ತು ಈ ಪದ್ಧತಿಗೆ ಏನು ವ್ಯತ್ಯಾಸಗಳಿದ್ದಾವೆ ಅನ್ನೋದನ್ನು ಬರಿಬೇಕಾಗ್ತದೆ. ನಂತರ ಮತ್ತು ಈ ಒಂದು ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಯಾವುವು ಅಂತೇಳಿ ಇದನ್ನು ಕೂಡ ಸುಮಾರು ಸರಿ 3 ಅಂಕದ ಪ್ರಶ್ನೆ ಕೇಳಿದ್ದಾನೆ. ಹೀಗೆ ಇಷ್ಟು ಅಂಶಗಳಿಗೆ ನೀವು ಉತ್ತರವನ್ನು ಈ ಅಂಶದಿಂದ ಬರಲಿಕ್ಕೆ ಸಾಧ್ಯತೆ ಇದೆ. ಓಕೆ, ನಮಸ್ಕಾರ.